ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ತೋಟದ ಮನೆ ಗೃಹ ಪ್ರವೇಶಕ್ಕೆ ನೋಡಿಸ್ತೀನಿ ನಾನು. ಯಾರ್ದು ಅಂದ್ರೆ ನಮ್ಮ ಅಕ್ಕನೋ ನಮ್ಮ ಬಾವ ಅವ್ರದ್ದು. ಇದು ಒಳಗಡೆ ಇಲ್ಲ ಹೂವ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗೋಲಿನೂ ಅಷ್ಟೇ ಹಾಕಿದ್ದಾರೆ ಕಲರ್ಫುಲ್ಲಿಂಗ್ ಆಗಿ. ಮತ್ತೆ ಇದು ರಿಬ್ಬನ್ ಕಟಿಂಗು. ಯಾವುದೇ ಪೂಜೆ ಎಲ್ಲ ಏನು ಇಟ್ಕೊಂಡಿಲ್ಲ. ನಮ್ಮ ಬಾವಾಗ ಪೂಜೆ ಎಲ್ಲ ಆಗೋದಿಲ್ಲ, ಅದಕ್ಕೋಸ್ಕರ ಇದು ನೋಡ್ರಿ ಫುಲ್ಲು ಮಾವಿನ ತೋಪು. ಅದ್ರೊಳಗಡೆ ಮನೆ ಕಟ್ಟಿರೋದು, ತೋಟದ ಮನೆ ಅಂತ ಚೆನ್ನಾಗಿದೆ. ನಮ್ಮ ಯಜಮಾನ್ ನೋಡಿ, ನಾನು ಕಟ್ ಮಾಡಲೇ ಇಲ್ಲ ವಿಡಿಯೋ, ಹಂಗೆ ಸ್ಟಾಪ್ ಮಾಡಲಿಲ್ಲ, ಹಂಗೆ ಹಿಡಿತಾನೆ ಇದ್ದೀನಿ. ಅವರು ಓಪನ್ ಮಾಡ್ತೀನಿ ಆಗ ಆನ್ ಮಾಡು ಅಂದ್ರು, ನಾನು ಮಾಡಲೇ ಇಲ್ಲ, ಮರ್ತೋಗಿ. ಕೋಳಿ ಎಲ್ಲ ಒಳಗಡೆ ಓಡಾಡ್ತಾ ಇದೆ. ನಮ್ಮ ಅತ್ತೆನೂ ಕೂತ್ಕೊಂಡಿದ್ದಾರೆ ಅಲ್ಲಿ. ಈ ಕಡೆ ಎಲ್ಲಾನು ಮರಗಳು, ಈ ಕಡೆನು ಮರ ಫುಲ್ಲು. ಆ ಕಡೆ ಈ ಕಡೆ ಎಲ್ಲ ಗ್ರೀನ್ ಹೌಸ್ ತರ ಇದೆ. ಸಖತ್ತಾಗಿದೆ ಮನೆ, ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ರಿಬ್ಬನ್ ಕಟಿಂಗ್ ಅಲ್ಲಿ ನಾನು ಇರ್ಲಿಲ್ಲ, ಅದಕ್ಕೆ ದೀಪ ಅಂಟಿಸೋಕ್ ಬಂದೆ. ಇದೆಲ್ಲ ದೀಪ ಅಂಟಿಸಿದ್ರು ಎಲ್ಲಾರುನು. ಮತ್ತೆ ನಾನುನು ನನ್ನ ಮಗಳು ಅಂದ್ರೆ ನಮ್ಮ ಅಕ್ಕ ಮಗಳು, ನಾವಿಬ್ರು ದೀಪ ಅಂಟಿಸಿದ್ವಿ ಆ ಸೈಡ್ ಇದ್ದಿದ್ದು. ಎಲ್ಲ ಅಂಟಿಸ್ಬಿಟ್ಟು ಮತ್ತೆ ನಾವು ಹಾಲು ಉಕ್ಸೋದಕ್ಕೆ ಹೋದ್ವಿ. ಇನ್ನ ಸ್ವಲ್ಪ ಕರೆಕ್ಷನ್ ಇದೆ ನೋಡಿ, ತುಂಬಾ ಜೋರಾಗಿ ಉರಿತಾ ಇತ್ತು ನೋಡಿ. ಹಾಲು ಉಕ್ತು ಸಕ್ಕರೆ ಹಾಕ್ತಾ ಇದ್ದಾರೆ ನಮ್ಮ ಅಕ್ಕ. ಎಲ್ಲ ಒಬ್ರಾದ್ಮೇಲೆ ಒಬ್ರು ಸಕ್ಕರೆ ಹಾಕ್ತಿವಿ. 3 ಜನ ಹಾಕ್ಬೇಕು ಅಂದ್ರು, ಅದಕ್ಕೆ 3 ಜನ ಹಾಕ್ತಾ ಇದ್ದೀವಿ ಸಕ್ಕರೆ. ಇದು ರೂಮು, ಕಿಟಕಿನೂ ಅಷ್ಟೇ. ಒಂದ್ ರೂಮ್ಗೆ ಎರಡೆರಡು ಸೈಡ್ ಕಿಟಕಿ ಇಟ್ಟಿದ್ರೆ ಫುಲ್ಲು ಗಾಳಿ ಬರುತ್ತೆ, ಚೆನ್ನಾಗಿದೆ ನೋಡಿ. ಇದೊಂದ್ ರೂಮು, ಆ ಕಡೆ ಇರೋದೊಂದ್ ರೂಮು ನೋಡ್ರಿ. ಕಿಟಕಿ ಎರಡಿದೆ, ಚೆನ್ನಾಗಿದೆ. ಇದು ಟಾಯ್ಲೆಟ್. ಇದು ಬಂದವ್ರಿಗೆಲ್ಲನೂ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್. ಮತ್ತೆ ಕೇಕ್ ಕಟಿಂಗ್ ಅಲ್ಲೂ ನಾನು ಇರ್ಲಿಲ್ಲ, ರಿಬ್ಬನ್ ಕಟಿಂಗ್ ಅಲ್ಲೂ ಇರ್ಲಿಲ್ಲ ನೋಡಿ. ಅದಕ್ಕೆ ಕೇಕ್ ಎಲ್ಲ ತಿಂತಾ ಇದ್ದಾಳೆ. ಮತ್ತೆ ಎಲ್ಲಾರು ಕೇಕ್ ಕಟಿಂಗ್ ಆದ್ಮೇಲೆ ಫ್ಯಾಮಿಲಿ ಫೋಟೋ ಎಲ್ಲ ಇಡ್ಕೊಂಡ್ವಿ. ಇವತ್ತು ಅವ್ರದ್ದು ಆನಿವರ್ಸರಿ ಬೇರೆ ಇತ್ತು, ಎರಡೂನು ಡಬಲ್ ಧಮಾಕ, ಚೆನ್ನಾಗಿತ್ತು. ಮತ್ತೆ ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಬಡಿಸ್ಕೊಂಡು. ಮತ್ತೆ ಊಟನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಯಾರೋ ಕ್ಯಾಟ್ರಿಂಗ್ ಕೊಟ್ಟಿದ್ರು, ಸೂಪರ್ ಆಗಿತ್ತು. ಚೆನ್ನಾಗಿ ಎಲ್ಲಾ ಅಡುಗೆನೂ ಚೆನ್ನಾಗಿತ್ತು. ಎಲ್ಲಾರುನು ತಿಂದ್ವಿ ಹೊಟ್ಟೆ ತುಂಬಾ ಖುಷಿಯಾಗಿ. ಒಳ್ಳೇದಾಗ್ಲಿ ಅವ್ರಿಗೆ, ಆನಿವರ್ಸರಿನೂ ಇದೆ ಮತ್ತೆ ಮನೇನೂ ಅಷ್ಟೇ. ನನ್ನ ಮಕ್ಕಳು ನೋಡಿ ಬಂದ್ರು ಸ್ಕೂಲ್ನಿಂದ. ಮನೆಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರ್ಲಿ ಅವರು 100 ವರ್ಷ. ಮತ್ತೆ ಇದು ಈವ್ನಿಂಗ್ ಇಡ್ತಿತ್ತು, ಚೆನ್ನಾಗಿದೆ. ಲೈಟ್ ಅರೇಂಜ್ಮೆಂಟ್ ಎಲ್ಲಾನು ನೋಡಿ. ನಾನು ನನ್ನ ಸೊಸೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮತ್ತೆ ರಾತ್ರಿ ಊಟ ಕೂಡ ಅಲ್ಲೇ ಎಲ್ಲಾರು ಮಾಡಿ ತಿಂದ್ವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.